ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಶನಿವಾರ ಬೆಳಗಿನ ಬ್ಲಾಗು. ಊರಿಂದ ಎಲ್ಲ ಬಂದಾಯಿತು. ನಿನ್ನೆ ಸ್ವಲ್ಪ ವೀಡಿಯೋಗಳಿದ್ವು, ಊರಿಂದ ಬಂದಿದ್ದ ವೀಡಿಯೋಗಳನ್ನೆಲ್ಲನೂ ವಾಯ್ಸ್ ಓವರ್ ಕೊಟ್ಬಿಟ್ಟು ಅದನ್ನೆಲ್ಲ ಅಪ್ಲೋಡ್ ಮಾಡಿ ಒಂದು 7 ವೀಡಿಯೋ ಒಟ್ಟಿಗೆ ಒಂದೇ ಸಲ ಬೇಗ ಎಲ್ಲ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಬಿಟ್ಟು ಅದನ್ನೆಲ್ಲ ಅಪ್ಲೋಡ್ ಮಾಡಿದೆ. ನಿನ್ನೆ ಯಾವುದೇ ನಾನು ಮನೆಗೆ ಬಂದ್ಬಿಟ್ಟು ಯಾವುದೇ ವೀಡಿಯೋ ಮಾಡಲಿಲ್ಲ. ಅದೇ ಕೆಲಸಗಳಿತ್ತಲ್ಲ ಅದನ್ನೇ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಇವತ್ತು ಶನಿವಾರ ಬೆಳಗ್ಗೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಒಂದು 7:30 ಆಗಿತ್ತು. ಅಂದರೆ ನಿನ್ನೆ ಶುಕ್ರವಾರ ಮಧ್ಯಾಹ್ನ ನಮ್ಮ ಮನೆಯವರು ಫಾರಿನ್ಗೆ ಹೋಗಿದ್ದಾರೆ, ಅಂದರೆ ಮಾರಿಷಸ್ಗೆ ಹೋಗಿದ್ದಾರೆ. ಅವರು ಇಲ್ಲ ಇವತ್ತು, ಅಂದರೆ ಇನ್ನೂ ಒಂದು ವಾರ ಆಗುತ್ತೆ ಬರೋದು. ಅವರು ಅಲ್ಲಿಗೆ ಹೋಗಿದ್ದಾರಲ್ಲ, ಸೊ ಅದಕ್ಕೆ ನಾನು ನನ್ನ ಮಗ ನಮ್ಮಮ್ಮ ಅಷ್ಟೇ ಇರೋದು, ಮೂವರೇನೆ ಇವಾಗ ಸದ್ಯಕ್ಕೆ. ಇವಾಗ ಎದ್ದು ಒಂದು 7 ಗಂಟೆ 7:30 ಆಗಿತ್ತು. ಎದ್ದೇಳೋ ಅಷ್ಟರಲ್ಲಿ ಎದ್ಬಿಟ್ಟು ನಮ್ಮಮ್ಮ ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದ್ರು. ನಾನು ಇವಾಗ ಎದ್ಬಿಟ್ಟು ಸುಮ್ಮನೆ ಕೂತಿದ್ದೆ ಒಂದು 10 ನಿಮಿಷ 15 ನಿಮಿಷ ಸುಮ್ಮನೆ ಕೂತಿದ್ದು. ಆಮೇಲೆ ಕಸ ಎಲ್ಲ ಬಂತು, ಕಸ ಎಲ್ಲ ಹಾಕ್ಬಿಟ್ಟು ಇವಾಗ ಅಡುಗೆ ಮನೇಲಿ ಬಂದ್ಬಿಟ್ಟು ಸ್ಟವ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು. ಅಂದರೆ ನಮ್ಮಮ್ಮ ನೈಟ್ ರೊಟ್ಟಿ ಹಾಕ್ಕೊಂಡಿದ್ರು, ಅದನ್ನೇ ಎಲ್ಲನೂ ಸ್ವಲ್ಪ ಗಲೀಜಾಗಿತ್ತು ಸ್ಟವ್, ಅದನ್ನೆಲ್ಲ ಒರೆಸ್ಕೊಂಬರ್ತಾಯಿದ್ದೀನಿ. ಎಲ್ಲ ನೀಟಾಗೆಲ್ಲ ಒರೆಸ್ಕೊಂಡು ಇವಾಗ ಹಾಲೆಲ್ಲ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಹಾಲೆಲ್ಲ ಕಾಯಿಸಿ ಸಿಕ್ಕಿದ್ದೆ ನೆನ್ನೆನೆ. ನಮ್ಮ ಮನೆಯವ್ರು 1 ಲೀಟ್ರ್ ಫುಲ್ಲು ತಂದಿದ್ರು ನೆನ್ನೆ. ಅದೆಲ್ಲ ಕಾಯಿಸಿ ಹಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಈಗ ನನಗೆ 1 ಗ್ಲಾಸಷ್ಟು ಕಾಫಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಮ್ಮಮ್ಮ ಆಲ್ರೆಡಿ ಮಾಡ್ಕೊಂಡು ಕುಡಿದಿದ್ದಾರೆ, ನಾನಿವಾಗ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಅಂದರೆ 7 ಗಂಟೆ 7:30 ಎದ್ದಿದ್ದೀನಿ. ಇನ್ನು ನಮ್ಮ ಮನೆಯವ್ರಿಗೇನು ಇವಾಗ ಇಲ್ವಲ್ಲ, ಅವರು ಅಲ್ಲೋಗಿದ್ದಾರಲ್ಲ. ನಾನು ಟಿಫನ್ ಏನು ಮಾಡಿ ಅರ್ಜೆಂಟಾಗಿ ಏನು ಮಾಡಬೇಕು ಅಂತೇನಿಲ್ಲ, ಸೊ ಅದಕ್ಕೆ ನಾನು ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಕಾಫಿ ಎಲ್ಲ ಇಟ್ಕೊಂಡು ಕುಡಿದ್ಬಿಟ್ಟು ಇನ್ನು ನೆಕ್ಸ್ಟ್ ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ಕೊಬೇಕು. ಬೆಳಗ್ಗೆನೇ ಕಾಫಿ ಇಲ್ಲದೆ ಇದ್ದರೆ ಏನು ಕೆಲಸನೂ ಆಗೋಲ್ಲ. ಇವಾಗ ನಾರ್ಮಲ್ ರೊಟೀನಿಗೆ ಬಂದಿದ್ದೀನಿ. ಊರಿಂದ ಬಂದು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ರೊಟೀನ್. ಮಾಮೂಲಿ ಮನೇಲಿ ಯಾವ ರೀತಿ ಮಾಡ್ತೀನಿ ರೊಟೀನ್ಗಳೆಲ್ಲನೂ ಅದನ್ನೆಲ್ಲ ಇವಾಗ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗೆಲ್ಲ ಕಾಫಿ ಎಲ್ಲ ಆಯಿತು. ಕಾಫಿ ಎಲ್ಲ ಮಾಡಿಕೊಂಡು ಕೂತ್ಕೊಂಡು ಒಂದು 10 ನಿಮಿಷ ಆರಾಮಾಗಿ ಕಾಫಿ ಕುಡಿತೀನಿ. ಏನು ಅರ್ಜೆಂಟ್ ಕೆಲಸ ಏನಿಲ್ಲ ನೋಡಿ. ಇವಾಗ ಸಕ್ಕರೆ ಸ್ವಲ್ಪ ಖಾಲಿ ಆಗಿತ್ತು, ನನಗೊಂದು ಸ್ಪೂನ್ ಅಷ್ಟಿತ್ತು, ಅದನ್ನು ಹಾಕ್ಕೊಂಡು ಇವಾಗ ಹಾಗೆ ತುಂಬಿಟ್ಬಿಡೋಣ ಅಂದ್ಬಿಟ್ಟು ತುಂಬಿಸಿ ಇಡ್ತಾಯಿದ್ದೀನಿ. ಇನ್ನು ಇವಾಗ ತರಬೇಕು. ಸದ್ಯಕ್ಕೆ ಇಷ್ಟೇ ಇರೋದು ಇವಾಗ. ಅದನ್ನು ಹಂಗೇ ರೀಫಿಲ್ ಮಾಡಿದ್ದೀನಿ. ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಒಂದು 10 ನಿಮಿಷ ಕುತ್ಕೊಂಡಿರ್ತೀನಿ ಸುಮ್ಮನೆ. ಆಮೇಲೆ ಎಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಅಂದರೆ ಮನೆಯೆಲ್ಲ ಸ್ವಲ್ಪ ನಾವು ಊರಿಗೆ ಹೋಗಿದ್ದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಒಂದೊಂದೇ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಎಲ್ಲ ಮಲಗಿದ್ವಲ್ಲ, ಅದು ಇವಾಗೆಲ್ಲನೂ ಎತ್ತಿಡ್ತಾಯಿದ್ದೀನಿ. ಡೈಲಿ ನಮ್ಮ ಮನೆಯವ್ರು ಎತ್ತಿಟ್ಬಿಟ್ಟಿರೋರು. ಬೆಳಗ್ಗೆ ಎದ್ಬಿಟ್ಟು ಅವರೆಲ್ಲನೂ ನಾವು ಹೊತ್ಕೊಂಡಿದ್ದನ್ನೆಲ್ಲ ಮಡಚಿ ಹಾಸಿಗೆ ಎಲ್ಲ ಹಾಸ್ಬಿಟ್ಟಿರೋರು. ಇವತ್ತು ಅವರು ಅಲ್ಲೋಗಿದ್ದಾರಲ್ಲ, ಮಾರಿಷಸ್ಗೆ ಹೋಗಿದ್ದಾರಲ್ಲ, ಸೊ ಅದಕ್ಕೆ ಇವಾಗ ನಾನೇ ಎಲ್ಲ ಎದ್ಬಿಟ್ಟು ಎಲ್ಲ ಮಡಿಸ್ತಾ ಇದ್ದೀನಿ. ಎಲ್ಲ ಮಡಚಿ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಮಾಮೂಲಿ ಕ್ಲೀನ್ ಮಾಡ್ಕೊಂಬರಬೇಕು ನೋಡಿ. ಇವಾಗೆಲ್ಲನೂ ಬೆಡ್ಶೀಟೆಲ್ಲ ಮಡ್ಚ್ಕೊತಾ ಇದ್ದೀನಿ. ಬೆಳಗ್ಗೆ ಇದ್ದರೆ ಇದೆಲ್ಲ ನಾರ್ಮಲ್ ರೊಟೀನ್ಗಳೇ. ಬಾಗಿಲು ತೊಳೆಯೋದು, ಒಂದು ರಂಗೋಲಿ ಬಿಡೋದು ಒಂದು ಇವತ್ತು ಅಂದರೆ ನಮ್ಮಮ್ಮನೇ ಮಾಡಿದ್ದಾರೆ. ಸ್ವಲ್ಪ ಬೇಗ ಇದ್ದರೆ ನಾನೇ ಮಾಡ್ಕೊತೀನಿ. ಅವರು ಲೇಟಾಗಿ ಎದ್ದೇಳ್ತೀವಲ್ಲ, ಸೊ ಅದಕ್ಕೆ ಅವರು ಒಂದು ಮಾಡಿಬಿಟ್ಟಿರ್ತಾರೆ, ನಮ್ಮಮ್ಮ ಮಾಡಿಬಿಟ್ಟಿರ್ತಾರೆ. ನಾನು ಬೇಗ ಎದ್ದು ಮಾಡಬೇಕು. ಸ್ವಲ್ಪ ಲೇಜಿನೆಸ್ ಜಾಸ್ತಿ ಆಗಿದೆ ಇಲ್ಲಿ ಬಂದು. ಹಳ್ಳೀಲಿ ನನ್ನ ತಂಗಿಯವ್ರ ಊರಲ್ಲಿ ಇನ್ ಟೈಮ್ ಕರೆಕ್ಟಾಗಿ 6 ಗಂಟೆ 6:15 ಅನ್ನೋಷ್ಟರಲ್ಲಿ 5:30ಗೆ ಎಚ್ಚರ ಆಗಿಬಿಡ್ತಿತ್ತು. ಹಾಸಿಗೆಯಿಂದ ಎದ್ದೇಳೋ ಅಷ್ಟರಲ್ಲಿ ಒಂದು 6 ಗಂಟೆ 6:15 ಆಗ್ತಿತ್ತು. ಅಷ್ಟು ಬೇಗ ನೀಟಾಗೆಲ್ಲ ಎದ್ಬಿಟ್ಟು, ಅಂದರೆ ಆ ಟೈಮಿಂಗ್ಸು ಕರೆಕ್ಟಾಗಿ ಎಚ್ಚರ ಆಗ್ತಿತ್ತು. ಇಲ್ಲಿ 7 ಗಂಟೆ 7:15 7:30 ಆದ್ರೂ ಎಚ್ಚರನೇ ಆಗೋದಿಲ್ಲ. ಆ ಥರ ಆಗ್ಬಿಟ್ಟಿದೆ. ಅದೇ ನಾನೇ ಆ ಥರ ಲೇಜಿನೆಸ್ ಏನೋ ಗೊತ್ತಿಲ್ಲ ನೋಡಿ. ಇವಾಗ ಅದೆಲ್ಲ ಹಾಸಿಗೆದೆಲ್ಲ ಮಡ್ಚ್ಬಿಟ್ಟು ಬಂದ್ಬಿಟ್ಟು ಇವಾಗ ಸೋಫಾ ಕವರ್ಗಳನ್ನೆಲ್ಲ ಒದರುತ್ತಾ ಇದ್ದೀನಿ. ಧೂಳೆಲ್ಲ ಇರುತ್ತಲ್ಲ ಅದೆಲ್ಲ ಒದರುಬಿಟ್ಟು ಎಲ್ಲ ಹಾಸಿ ಆಮೇಲೆ ಕೆಲಸ ಮಾಡಬೇಕು. ಸ್ವಲ್ಪ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ, ಅದಕ್ಕೇ ಕುತ್ಕೊಂಡೆ ನೆಲ ಒರೆಸೋಣ, ಇದು ಕಡ್ಡಿಲಿ ನೆಲ ಒರೆಸೋದು ಮಾಬಲ್ ಒರೆಸೋದು ಬೇಡ ಅಂದ್ಬಿಟ್ಟು ನಾನೇ ಎಲ್ಲ ಕೈಯಲ್ಲಿ ಒರೆಸೋಣ ಅಂತ ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ, ಆಮೇಲೆ ಎಲ್ಲ ಟಿಫನ್ ಮಾಡ್ಕೊಳ್ಳೋಣ ಅಂತ. ಇದು ನೋಡಿ, ಮೊನ್ನೆ ಮಾವಿನ ಹಣ್ಣು ತಂದಿದ್ದು. ನಾವು ಊರಿಂದ ಬಂದಿದ್ದ ದಿವಸ ನಾನು ನಮ್ಮ ಮನೆಯವರು ಇನ್ನು ನಾಳೆ ಹೋಗ್ತಾರಲ್ಲ ಅಂದ್ಬಿಟ್ಟು ಒಂದು ನೈಟ್ ಹೋಗ್ಬಿಟ್ಟು ತೊಗೊಂಬಂದಿದ್ದು. ಹಾಗೆ ಇದೆ ಕವರಲ್ಲಿ. 2 kg ರಸಪುರಿ ಮಾವಿನ ಹಣ್ಣು ತಂದಿದ್ದೆ. 1 kg ಅಷ್ಟು ಬಾಗೇಪಲ್ಲಿ ಹಣ್ಣು ಅಂತಾರಲ್ಲ, ಇದು ದೊಡ್ಡದು, ಅದನ್ನು ತಂದಿದ್ದೆ. ಮೊನ್ನೆ ಎಲ್ಲ ತಿಂದ್ಬಿಟ್ಟು ಹಂಗೆ ಕವರಲ್ಲೇ ಇಟ್ಟಿದ್ದೀವಿ. ಅದಕ್ಕೆ ಇನ್ನು ಒಂಥರ ಬಿಸಿ ಆದಂಗೆ ಆಗ್ಬಿಟ್ಟು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಒಂದು ಇದರಲ್ಲಿ ತೂತ್ ಬೋಸಿಲೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಗಾಳಿ ಆಡಲಿ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು
ಈ ಕಸ ಎಲ್ಲ ಗುಡಿಸ್ಕೊಂಬರ್ತಾ ಇದ್ದೀನಿ. ಸ್ವಲ್ಪ ನೋಡಿ ಧೂಳೆಲ್ಲ ಎಲ್ಲೆಲ್ಲಿತ್ತು ಎಲ್ಲ ನೀಟಾಗೆಲ್ಲ ನೋಡ್ಕೊಂಡು ಎಲ್ಲ ಗುಡಿಸ್ಕೊಂಬರ್ತಾ ಇದ್ದೀನಿ. ಒಳಗಡೆ ಎಲ್ಲ ಧೂಳಿತ್ತು ಸ್ವಲ್ಪ ರೂಮಲ್ಲೆಲ್ಲನೂ, ಅದೆಲ್ಲ ಕ್ಲೀನಾಗಿ ಎಲ್ಲನೂ ಎತ್ತಿಬಿಟ್ಟು ಎಲ್ಲ ಗುಡಿಸ್ಕೊಂಡು ಫರ್ನಿಚರ್ ಅಡೆ ಎಲ್ಲನೂ ಗುಡಿಸ್ತಾ ಇದ್ದೀನಿ. ನೆನ್ನೆ ಎಲ್ಲ ಮಾಡ್ಕೊಂಡಿದ್ದೆ, ಸ್ವಲ್ಪ ಮಾಡ್ಕೊಂಡಿದ್ದೆ. ಆ ವಿಡಿಯೋಗಳೆಲ್ಲ ಇದ್ವಲ್ಲ ಅವೆಲ್ಲ ಎಡಿಟ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟು, ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೆಲ್ಲನೂ ನೋಡಿ ನೀಟಾಗೆಲ್ಲ ಗುಡಿಸ್ಕೊತಾ ಇದ್ದೀನಿ. ಗುಡಿಸಿ ಕಸ ಎಲ್ಲ ಆಚೆ ಹಾಕ್ಬಿಟ್ಟು ನೆಲ ಒರೆಸ್ಕೊಂಡು ಆಮೇಲೆ ಟಿಫನ್ ಮಾಡೋಣ ಅಂತ. ನಮ್ಮ ಮನೆಯವ್ರು ಇದ್ದಿದ್ರೆ ಅವ್ರು ಆಫೀಸ್ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬೇಗ ಮಾಡ್ಕೊತಿದ್ದೆ. ಇವಾಗ ನನಗೇನು ಅರ್ಜೆಂಟ್ ಏನಿಲ್ಲ. ನನ್ನ ಮಗ ಸ್ವಲ್ಪ ದೀಪ ಹಚ್ಚಲಿ, ಅವ್ನು ದೀಪ ಎಲ್ಲ ಹಚ್ಚಾದ್ಮೇಲೆ ನಾನು ಆಮೇಲೆ ಟಿಫನ್ ಮಾಡೋಣ ಅಂತ ಬೇಗ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಇದ್ದಿದ್ರೆ ಬೆಳಗ್ಗೆನೇ ಎದ್ಬಿಟ್ಟು ಅವರು ನಾನೆಲ್ಲ ಗುಡಿಸಿ ಒರೆಸಿ ಎಲ್ಲ ಕೊಟ್ಟರೆ ಅವರು ದೀಪ ಹಚ್ಬಿಟ್ಟಿರೋರು. ಇವತ್ತು ಅವರು ಅಲ್ಲೋಗಿದಾರಲ್ಲ, ಅದಕ್ಕೇ ಅದು ಬಿಡೋದು ಬೇಡ, ನೀನು ನಾನೆಲ್ಲ ಗುಡಿಸಿ ಒರೆಸ್ಕೊಡ್ತೀನಿ, ಅಷ್ಟು ಸ್ನಾನ ಮಾಡ್ಕೊಂಬೋಗು ಅಂತ ಅವ್ನಿಗೆ ಹೇಳಿದ್ದೀನಿ. ಅವನೋಗಿ ಸ್ನಾನಕ್ಕೆ ಹೋಗಿದ್ದಾನೆ. ಅಷ್ಟರಲ್ಲೆಲ್ಲ ನೀಟಾಗಿ ಗುಡಿಸ್ಕೊಂಬರ್ತಾಯಿದ್ದೀನಿ. ಗುಡಿಸ್ಕೊಂಡು ಆಚೆ ಎಲ್ಲ ಗುಡಿಸ್ಬೇಕು, ಅಂದರೆ ಪಾರ್ಕಿಂಗ್ ಎಲ್ಲ ಗುಡಿಸಿಲ್ಲ, ಅದೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಬಂದರೆ ಮುಗ್ದೋಗುತ್ತೆ. ಅವನು ಆ ಕಡೆ ದೀಪ ಹಚ್ತಿರ್ತಾನೆ, ಅಷ್ಟರಲ್ಲಿ ನಾನು ಟಿಫನ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ನೋಡಿ ಇವಾಗೆಲ್ಲ ಅಂದರೆ ನಾನು ಬಟ್ಟೆಲ್ಲೇ ಒರೆಸ್ತಾ ಇದ್ದೀನಿ. ಎಲ್ಲ ಧೂಳೆಲ್ಲ ಇರುತ್ತಲ್ಲ, ಎಲ್ಲೇ ಸಂದಿಗೊಂದಿಲೆಲ್ಲ ಧೂಳೆಲ್ಲ ಇರ್ತೈತಲ್ಲ, ಅದೆಲ್ಲ ಹಂಗೆ ಒರೆಸ್ಕೊಂಬಂದ್ಬಿಡೋಣ ಅಂತ. ಮತ್ತು ವೆಯ್ಟ್ ಗೇನ್ ಆಗಿದ್ದೀನಲ್ಲ, ಬಗ್ಗಿನೆಲ್ಲ ಒರೆಸಿ ಸ್ವಲ್ಪ ವೆಯ್ಟ್ ಲಾಸ್ ಆಗೋಣ ಅಂತ ಮಾಡ್ತಾ ಇದ್ದೀನಿ. ಈ ಥರ ಒರೆಸೋದ್ರಿಂದ ನಾವು ಇದು ಫರ್ನಿಚರ್ಗಳು ಅದೆಲ್ಲ ಒರೆಸ್ಕೊಂಬರ್ಬೋದು. ಮತ್ತು ಈ ಬೀರುವಾಡೆ ಎಲ್ಲೆಲ್ಲಿ ಸಂದಿ ಎಲ್ಲ ಇರುತ್ತೋ ಅಲ್ಲೆಲ್ಲ ಕ್ಲೀನ್ ಆಗಿಬಿಡುತ್ತೆ ಬಟ್ಟೆಲಿ ಒರೆಸೋದ್ರಿಂದ. ನನಗೆ ಆ ಥರ ಅನುಭವ ಆ ಥರ ಅನಿಸಿದೆ ಎಲ್ಲ. ನೋಡಿ ಈ ಥರ ಒರೆಸೋದ್ರಿಂದ ನಾನೆಲ್ಲ ಸುತ್ತ ಎಲ್ಲೂ ಒಂದು ಸ್ವಲ್ಪನೂ ಧೂಳು ಕಾಣೋದಿಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಅದೇ ನಾವು ಮಾಬಲ್ಲಿ ಒರೆಸ್ಕೊಂಬಂದರೆ ಎಲ್ಲೆಲ್ಲಿ ಎಲ್ಲೇ ಸಿಗುತ್ತೋ ಅಲ್ಲಿ ಹಂಗೆ ಒರೆಸ್ಕೊಂಬರ್ತೀವಿ. ಈ ಥರ ಒರೆಸೋದ್ರಿಂದ ಒಂದು ಚಿಕ್ಕ ಮೂಲೆಯಿಂದನೂ ಎಲ್ಲನೂ ಧೂಳೆಲ್ಲನೂ ಬಂದುಬಿಡುತ್ತೆ, ಅಷ್ಟು ನೀಟಾಗಿ ಕಾಣುತ್ತೆ. ಹಂಗೇ ಇದರಲ್ಲಿ ಇದು ಬಟ್ಟೆಲಿ ಒರೆಸೋದ್ರಿಂದ ಮನೇನೂ ಅಷ್ಟೇ ಡಿಫ್ರೆನ್ಸು ತುಂಬ ಕಾಣುತ್ತೆ. ನೋಡಿ ಒಂದು ಸಲ ನಾನು ಒರೆಸ್ತೀನಿ ಅಷ್ಟೇ, ಯಾಕಂದರೆ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಲ್ಲ, ವೆಯ್ಟ್ ಲಾಸ್ ಮಾಡ್ಕೊಬೇಕು. ಅದಕ್ಕೆ ಇನ್ಮೇಲೆ ಬಟ್ಟೆಲೇ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲಸಕ್ಕೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮಾಬಲ್ಲೇ ಒರೆಸ್ಬೇಕಾಗುತ್ತೆ, ಇಲ್ಲಾಂದರೆ ಬೇಗನೆ ಎದ್ಬಿಟ್ಟು ಒರೆಸ್ಕೊಳ್ಳೋಣ ಅಂತ ಇನ್ನೂ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಬೇಕು. ಈಗ ನೋಡಿ ಅದೆಲ್ಲ ನೀಟಾಗೆಲ್ಲ ಒರೆಸ್ಕೊಂಬಂದೆ. ಹಂಗೆ ಬಾಗಿಲೆಲ್ಲ ಒರೆಸ್ಬಿಟ್ಟು ಇವಾಗ ಎಲ್ಲ ಪಾತ್ರೆ ಇತ್ತು, ಒಂದು ಹೆಂಚು ನೆನ್ನೆ ರೊಟ್ಟಿ ಹಾಕಿತ್ತಲ್ಲ ಅದನ್ನು ಹಂಗೆ ತೊಳೆದ್ಬಿಟ್ಟು ಎಣ್ಣೆ ಸವರ್ಣ ಅಂತ ಇಟ್ಟಿದ್ದೀನಿ. ಹಂಗೆ ಕಾಫಿ ಕುಡ್ದಿದ್ದೆಲ್ಲ ಇತ್ತಲ್ಲ ಅದೆಲ್ಲನೂ ತೊಳ್ಕೊಂಡಿದ್ದೀನಿ. ಎಲ್ಲ ತೊಳೆದ್ಬಿಟ್ಟು ಶಿಂಕೆಲ್ಲ ಕ್ಲೀನ್ ಮಾಡಿ ಮಾವಿನಕಾಯಿ ಎಲ್ಲ ತುರಿದಿಟ್ಕೊಂಡೆ. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತಲೇ, ಏನು ಟಿಫನ್ ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ನೆನ್ನೆ ಮಾವಿನಕಾಯಿ ಇತ್ತು, ನಾನು ಸ್ವಲ್ಪ ತಿಂದಿದ್ದೆ, ಅದು ಅರ್ಧ ಇತ್ತು, ಅದನ್ನು ಹಂಗೆ ತುರಿದಿಟ್ಕೊಂಡಿದ್ದೀನಿ. ಈ ಕಡೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಂಗೆ ಮತ್ತು ಕಡಲೆಬೇಳೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಹಂಗೆ ಬೇಗ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಬಿಟ್ಟು ಅನ್ನಕ್ಕೆ ಇಟ್ಕೊಂಬಿಟ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಸಾಂಬಾರು ಏನೂ ಇಲ್ಲ, ಮಧ್ಯಾಹ್ನ ಮೇಲೆ ಸಾಂಬಾರೆಲ್ಲ ಮಾಡ್ಕೊಳ್ಳೋಣ ಅಂತ. ಈಗ ಸದ್ಯಕ್ಕೆ ಇವಾಗ ಟಿಫನ್ಗೆ ಬೇಗನೆ ಆಗುತ್ತೆ. ಈ ಕಡೆ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡು ಆ ಕಡೆ ಅನ್ನಕ್ಕೆ ಇಟ್ಕೊಂಬಿಟ್ರೆ ಬೇಗನೆ ಆಗೋಗುತ್ತೆ ಟಿಫನ್. ಅದಕ್ಕೇ ಆಗಲೇ ಟೈಮ್ ಬಂದು ಒಂದು 9:30 ಆಗಿತ್ತು, 9:30 ಆಗೋಗಿತ್ತು. ನಾನೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಅವನ್ನೆಲ್ಲ ಸ್ನಾನ ಮಾಡಿ ಅವ್ನು ದೀಪ ಹಚ್ಚೋಷ್ಟರಲ್ಲಿ ಅವ್ನು ಆಲ್ರೆಡಿ ದೀಪ ಹಚ್ಚಿದ್ದಾಯಿತು. ಇವಾಗ ಚಿತ್ರಾನ್ನ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಂಡು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಯಿತು ಟೈಮು. ಇವಾಗ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಇದು ಮಾವಿನಕಾಯಿ ಚಿತ್ರಾನ್ನದ್ದು ರೆಸಿಪಿ ತೋರಿಸಿದ್ದೀನಿ, ಅದಕ್ಕೆ ನಾನೇನು ಅದನ್ನು ಡೀಪಾಗಿ ಹೇಳೋದಿಲ್ಲ. ನೋಡಿ ಇವಾಗೆಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಅಂದರೆ ಈರುಳ್ಳಿ ಬೇಗ ಬೇಯುತ್ತೆ ಉಪ್ಪು ಹಾಕೋದ್ರಿಂದ ಅಂದ್ಬಿಟ್ಟು ಹಾಗೆ ತಿರುಗಿಸ್ಕೊತಾ ಇದ್ದೀನಿ. ಆ ಕಡೆ ಎಲ್ಲ ಇದು ಮಾವಿನಕಾಯಿ ಎಲ್ಲನೂ ತುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ. ಎಲ್ಲ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕೋದು ವಿಡಿಯೋ ಮಿಸ್ ಆಯಿತು, ನಂದು ಸ್ಕಿಪ್ ಆಗೋಗ್ಬಿಟ್ಟಿದೆ. ಅದಕ್ಕೇ ಜೀರಿಗೆ ಪುಡಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಜೀರಿಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ಮಗನಿಗೆ ಜೀರಿಗೆ ಸಿಗಬಾರ್ದಲ್ಲ, ಅದಕ್ಕೇ ಜೀರಿಗೆ ಪೌಡರ್ ಹಾಕ್ಬಿಟ್ಟೇ ಮಾಡಿದ್ದೀನಿ. ನೋಡಿ ಇವಾಗ ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಇಷ್ಟು ಉಪ್ಪೆಲ್ಲ ಹಾಕ್ಕೊಂಡು ತಿರುಗಿಸ್ಕೊಂಡು ಆಮೇಲೆ ಮಾವಿನಕಾಯಿ ತುರಿ ಹಾಕ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ತೋತಾಪುರಿ ಕಾಯಿ ಇತ್ತು, ಅದನ್ನೇ ಹಾಕ್ಬಿಟ್ಟು ಇವಾಗ ಎಲ್ಲ ತುರಿದಿಟ್ಕೊಂಡು ಅದನ್ನೇ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗೆಲ್ಲನೂ ಎಲ್ಲ ತಿರುಗಿಸ್ಕೊತಾ ಇದ್ದೀನಿ. ಕಲರ್ಫುಲ್ಲಾಗಿತ್ತು ಮಾವಿನಕಾಯಿ ಚಿತ್ರಾನ್ನ. ನೋಡಿ ಆ ಮಾವಿನಕಾಯಿನೂ ಅದೇ ಕಲರಾಗಿದೆ, ಒಂಥರ ಎಲ್ಲೋಯಿಶ್ ಆಗಿ. ಹಂಗೆ ಚಿತ್ರಾನ್ನ ಗೊಜ್ಜು ಅಷ್ಟೇ ಫುಲ್ ಎಲ್ಲೋಯಿಶ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು, ಟೇಸ್ಟು ಹಂಗೆ ಇತ್ತು. ಇವಾಗೆಲ್ಲ ತಿರುಗಿಸ್ಕೊಂಡು ಒಂದು 2 ನಿಮಿಷ ಹಂಗೆ ತಿರುಗಿಸ್ಕೊತೀನಿ. ಜಾಸ್ತಿನೂ ಅದನ್ನು ಬಾಡಿಸಿದ್ರೆ ಅದ್ರ ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ. ಅದಕ್ಕೇ ಒಂದು 2 ನಿಮಿಷ ಹಂಗೆ ತಿರುಗಿಸ್ಬಿಟ್ಟು ಮುಚ್ಚಿಬಿಟ್ರೆ ಚಿತ್ರಾನ್ನದ ಗೊಜ್ಜು ರೆಡಿ.
ಬೇಕು ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜನ ಎಣ್ಣೆಲಿ ಹಾಕ್ಕೊಂಡು ಕರೆದಿಟ್ಕೊಂಡು ಸಪ್ರೇಟಾಗಿ ಇಟ್ಕೊಂಡು ಬೇಕಾದ್ರೆ ಮಾಡ್ಬೋದು. ನಾನಿವಾಗ ಅದನ್ನು ಜಾಸ್ತಿನೇ ಫ್ರೈ ಮಾಡ್ಬಿಟ್ಟು ಹಂಗೆ ಅದರಲ್ಲೇ ಹಾಕಿದ್ದೀನಿ. ಏನು ಬೇಗ ಮೆತ್ತಗಾಗಲ್ಲ ಅಂದ್ಕೊಂಡಿದ್ದೀನಿ. ಹಂಗೆ ಗೊಜ್ಜು ಇಟ್ಕೊಂಡ್ರೆ ಮೆತ್ತಗಾಗುತ್ತೆ. ಇವಾಗ ತಿನ್ನೋದಕ್ಕೇನು ಅಷ್ಟು ಬೇಗ ಏನು ಮೆತ್ತಗಾಗೋದಿಲ್ಲ. ನೋಡಿ ಆ ಚಿತ್ರಾನ್ನ ಗೊಜ್ಜೆಲ್ಲ ರೆಡಿ ಆಯಿತು. ಅದು ಹಂಗೆ ಮುಚ್ಚಿಟ್ಬಿಟ್ಟು ಈ ಕಡೆ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಬಿಸಿಯನ್ನು ಹಾಕ್ಕೊಂಡು ಹಂಗೇ ತಿನ್ನೋಣ ಅಂತ. ಅಲ್ಲಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಈ ಕಡೆ ಕುಕ್ಕರಲ್ಲಿ ಇವಾಗ ಅಕ್ಕಿಗೆ ಇಡ್ತಾ ಇದ್ದೀನಿ. ಬಿಸಿಗಿರುತ್ತೆ ಅನ್ನ, ಹಂಗೇ ಅದರಲ್ಲಿ ಕಲಿಸ್ಕೊಂಡು ಚಿತ್ರಾನ್ನ ಗೊಜ್ಜಲ್ಲಿ ಬಿಸಿ ಇದೆ ಚಿತ್ರಾನ್ನ ತಿನ್ನಬೇಕು ಅಂತಲೇ ಲೇಟಾಗಿ ಮಾಡಿದ್ದು ಇವತ್ತು ಟಿಫನ್ನು. ನೋಡಿ ಇವಾಗೆಲ್ಲ ಅಕ್ಕಿ ಎಲ್ಲ ತೊಳೆದಿಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇದನ್ನು ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರೆ. ಅವರು ಏನು ಅಷ್ಟೊಂದು ಮಾವಿನಕಾಯಿ ಚಿತ್ರಾನ್ನ ಏನು ಲೈಕ್ ಮಾಡಲ್ಲ. ಅದಕ್ಕೆ ನಾವು ಅವ್ರು ಇಲ್ದಾಗಲೇ ಮಾಡ್ಕೊತಾ ಇದ್ದೀನಿ. ಇವಾಗ ಅನ್ನಕ್ಕೆಲ್ಲ ಇಟ್ಕೊಂಡು ನೋಡಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ನಮ್ಮ ಮನೇಲಿ ಅನ್ನಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೇ ಮಾಡ್ಕೊಳ್ಳೋದು. ಅನ್ನಕ್ಕೇನು ಉಪ್ಪು ಹಾಕ್ಬಾರ್ದು ಅಂತಾರಲ್ಲ, ನಮ್ಗೆ ಉಪ್ಪು ಹಾಕ್ತಾಯಿದ್ರೆ ಒಂಥರ ಏನು ಫ್ಲೇವರೇ ಸಿಗೋಲ್ಲ, ಆ ಥರ ಆಗಿಬಿಡುತ್ತೆ. ನೋಡಿ ಇವಾಗ ಅನ್ನಕ್ಕೆಲ್ಲ ಇಟ್ಕೊಂಡು ಮುಗೀತು. ಈ ಅನ್ನಕ್ಕೆ ಹೋಗಿದ್ರೆ ಆಗೋಗುತ್ತೆ, ನಮ್ಮ ಚಿತ್ರಾನ್ನನೂ ರೆಡಿ ಆಗೋಗುತ್ತೆ. ಇನ್ನೊಂದು ಅನ್ನಕ್ಕೇನು ಉಪ್ಪು ಹಾಕಿದ್ರೆ ದರಿದ್ರೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾರೆ. ನನಗೆ ಅಷ್ಟೊಂದೇನು ಗೊತ್ತಿಲ್ಲ. ನನಗಾದರೆ ಅನ್ನ ಉಪ್ಪು ಹಾಕ್ದಲ್ಲೇ ಮಾಡಿದ್ದೆ, ಅದು ತಿನ್ನೋಕ್ಕೆ ಮನಸ್ಸಿರಲ್ಲ ನನಗೆ, ಅದು ಇಷ್ಟನೇ ಆಗಲಿಲ್ಲ. ಅದಕ್ಕೆ ನಾವು ಉಪ್ಪು ಹಾಕ್ಕೊಂಡೇ ಮಾಡ್ಕೊತಾ ಇದ್ದೀನಿ. ಈಗ ಇನ್ನೊಂದು ಕಡೆ ಜೀರಿಗೆ ಎಲ್ಲ ಖಾಲಿಯಾಗಿತ್ತು, ಅದೆಲ್ಲ ತಂದಿದ್ನಲ್ಲ, ಅದು ಹಂಗೆ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸೋಡಾ ಪೌಡ್ರು ಖಾಲಿಯಾಗಿತ್ತು, ಸೋಡಾ ಪೌಡರ್ನು ತಂದು ಹಂಗೆ ಅದಕ್ಕೆಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಅದನ್ನು ತೊಗೊಂಬಂದಿದ್ದೆ. ನನ್ನ ಮಗ ಹೋಗಿ ತೊಗೊಂಬಂದ ಪಾಪ, ಹೋಗಿ ತೊಗೊಂಬಂದು ಕೊಟ್ಟ. ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಬಿಡಿಸ್ಕೊಂಡು ಅದನ್ನೆಲ್ಲ ಒಂದು ಇದರಲ್ಲಿ ಇಟ್ಕೊಂಡ್ಬಿಟ್ರೆ ಏನು ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಹಾಳಾಗಲ್ಲ ಅಂತ ನಾನು ಇದನ್ನೆಲ್ಲ ಬಿಡಿಸ್ಬಿಡ್ತೀನಿ. ಆ ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಅದನ್ನು ಹಂಗೆ ಮುಚ್ಚಿಟ್ಬಿಡ್ತೀನಿ ಫ್ರಿಜ್ಜಲ್ಲಿ. ಚೆನ್ನಾಗಿರುತ್ತೆ, ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೊಬೋದು. ಇದೇನು ಒಂದು 2-3 ದಿವಸ ಬರೋದು ಹೆಚ್ಚು ನನಗೆ. ಜಾಸ್ತಿ ಏನಾದ್ರು ಟಿಫನ್ನು ಇದು ಸಾಂಬಾರು ಗಿಂಬಾರು ಮಾಡಿದ್ರೆ ಖಾಲಿನೇ ಆಗೋಗುತ್ತೆ. ಇಷ್ಟು ನೋಡಿ ಇವಾಗ 10 ರೂಪೀಸ್ ಕೊಟ್ಟಿದ್ದಾರೆ. ನಾನು ಒಂದು ಸ್ವಲ್ಪ ಚಿತ್ರಾನ್ನಕ್ಕೂ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಚಿತ್ರಾನ್ನಕ್ಕೂ ಸ್ವಲ್ಪ ಹಾಕ್ಕೊಂಡು ಇವಾಗ ಹಾಕ್ಕೊತಿರೋದು. ನಾನು ಸುಂಕುತ್ಕಟ್ಟೆಲ್ಲೇ ಹೋಗ್ತಂದರೆ 1/4 kg ಅರ್ಧ kg ಒಟ್ಟಿಗೆ ತಂದುಬಿಡ್ತಿದ್ದೆ. ಇವಾಗ ಅಲ್ಲಿ ಕೆಲಸ ಬಿಟ್ಟ ಮೇಲೆ ಇವಾಗ ಇಲ್ಲೇ ಇವಾಗ ನನ್ನ ಮನೆ ಹತ್ರನೇ ಅಂಗಡಿ ಇದೆಯಲ್ಲ, ಅಲ್ಲೇ ತೊಗೊಂಬತ್ತಾ ಇದ್ದೀನಿ. ನಮ್ಮ ಅಮ್ಮನೂ ತರ್ತಾರೆ. ಇವಾಗ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನನ್ನ ಮಗನ ಹತ್ರ ಇವಾಗ ಹೋಗಿ ತೊಗೊಂಬ ಚಿತ್ರಾನ್ನಕ್ಕಿಲ್ಲ ಅಂತ ಹೇಳಿದಕ್ಕೆ ತಂದು ಕೊಟ್ಟ. ನಾನು ಆ ಕಡೆ ಚಿತ್ರಾನ್ನಕ್ಕೂ ಹಾಕ್ಕೊಂಡಿದ್ದೀನಿ. ಇನ್ನು ಉಳಿದಿದ್ದನ್ನು ಹಂಗೆ ಅದನ್ನೆಲ್ಲ ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಹಾಗೆ ಇನ್ನೊಂದು ನೋಡಿ ಇವಾಗ ಚಿತ್ರಾನ್ನ ಗೊಜ್ಜು ಎಲ್ಲ ರೆಡಿಯಾಗಿದೆ. ಇದೊಂದು ಬೌಲಲ್ಲೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ಬೌಲಲ್ಲಿ ಎತ್ತಿಟ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ನನ್ನ ಮಗನಿಗೆ ಇವಾಗ ಟಿಫನ್ ಹಾಕ್ಕೊಡೋಣ ಅಂತ. ನಾನು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ, ಮುಖ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ತಿನ್ನಬೇಕು ಅನ್ಸಿದಾಗ ಅವಾಗ ತಿಂದಿನಿ ಅಷ್ಟೇ. ಇವಾಗ ಅವ್ನಿಗೆ ಹೊಟ್ಟೆ ಹಸಿವು ಅಂತಿದ್ದ, 10 ಗಂಟೆ ಆಗೋಗಿತ್ತು. ಅದಕ್ಕೆ ಎಲ್ಲನೂ ಕಲಸಿ ಹಾಕ್ಕೊಡ್ತಾಯಿದ್ದೀನಿ. ನೋಡಿ ಇವಾಗೆಲ್ಲ ನೀಟಾಗಿ ಎಲ್ಲ ಕಲಿಸ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದೆ ನನ್ನ ಮಗ. ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರು ಒಂಥರ ಮಾಡ್ತಾರೆ, ಏನು ಬೇಡ ಹಂಗೆ ಹಿಂಗೆ ಅಂತ ಅಷ್ಟೇ. ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.